ಸಾಕಷ್ಟು ಫಾರಿನ್ ಬ್ಯಾಂಕ್ಸು ಇಂಡಿಯನ್ ಬ್ಯಾಂಕ್ಸಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ. ರೀಸನ್ ಏನು ಇಂಡಿಯನ್ ಬ್ಯಾಂಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋದಕ್ಕೆ ಅಂತ ಕೇಳಿದರೆ, ಫಸ್ಟ್ ಮೋಸ್ಟ್ ಥಿಂಗ್ ವಿಚ್ ಇಸ್ RBIನ ಒಂದು ರೆಗ್ಯುಲೇಟರಿ ಕಂಪ್ಲೈನ್ಸ್ ಏನಿದೆ, ದೇಶದ ಎಂಟೈರ್ ವಿಶ್ವದಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಅಂತಾನೆ ಹೇಳಬಹುದು. ರೀಸೆಂಟ್ಲಿ ನಮ್ಮ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರಿಗೆ ಸೆಂಟ್ರಲ್ ಬ್ಯಾಂಕಿನ ಗವರ್ಸಿನಲ್ಲಿ ಅವಾರ್ಡ್ ಕೂಡ ಬಂದಿದೆ ಲಾಸ್ಟ್ ಇಯರ್. ಸೆಕೆಂಡ್ ಥಿಂಗ್, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಅಂದರೆ 9 ತಿಂಗಳುಗಳ ಕಾಲ ಇಂಟ್ರೆಸ್ಟ್ ಅನ್ನ ಕಟ್ಟದೇ ಇರುವಂತಹ ಲೋನ್ಸ್ ಏನಿರುತ್ತೆ, ಅದು ಆಲ್ಮೋಸ್ಟ್ 11% 2018 ಹಿಡಿದು ಈಗ ಇಟ್ ಹ್ಯಾಸ್ ಕಮ್ ಡೌನ್ ಟು 3% ಇನ್ 2025. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಅಂದರೆ ಕ್ರೆಡಿಟ್ ರಿಟರ್ನ್, ತಗೊಂಡಿರುವ ಕ್ರೆಡಿಟ್ ರಿಟರ್ನ್ ಮಾಡುವ ಒಂದು ಡಿಸಿಪ್ಲಿನು ಇನ್ಕ್ರೀಸ್ ಆಗಿದೆ ಅಂತ. ಮತ್ತು ಯಂಗರ್ ಪಾಪ್ಯುಲೇಷನ್ ಇದ್ದಾಗ, ಯಂಗರ್ ಪಾಪ್ಯುಲೇಷನಲ್ಲಿ ಆಸ್ಪಿರೇಷನ್ಸ್ ಆಗಿರುತ್ತೆ, ಕಾರ್ ತಗೋಬೇಕು, ಮನೆ ತಗೋಬೇಕು ಅಂತ, ಅದಕ್ಕೆಲ್ಲ ಲೋನ್ ಮಾಡುವ ಚಾನ್ಸಸ್ ಇರುತ್ತೆ. ಸೊ ಇಯರ್ ಆನ್ ಇಯರ್ ಕ್ರೆಡಿಟ್ ಗ್ರೋತ್ ಏನಿದೆ ಅದು ಅರೌಂಡ್ 14% ಇದೆ ಭಾರತದಲ್ಲಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನಮ್ಮ ಒಂದು ಗ್ರೋತು 7.2% ಇದೆ ಈ ವರ್ಷ 2025. ಇದೆಲ್ಲ ಕಾರಣಗಳಿಂದ ಹೂಡಿಕೆಯಲ್ಲಿ ಇಂಟ್ರೆಸ್ಟ್ ಇದೆ.